ಟೈಮ್ 11 ಆದ್ರೂ ನಮಗೆ ಕ್ವಶನ್ ಪೇಪರ್ ಬಂದಿಲ್ಲ. OMR ಮಕ್ಕೊಂಡಿದ್ರೆ ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ಬಿಜಾಪುರ ಡಿಸ್ಟ್ರಿಕ್ಟ್ ತಿಕೋಟ ತಾಲೂಕು ಶಾರದಾ ಕಾಲೇಜ್ನಾಗ ಎಲ್ಲಾರ್ದು ನಮ್ಗೆ PC ಎಕ್ಸಾಮ್ ಬರಕ್ ಬಂದೀವಿ. ನಾವು ಏನಾಗತ್ತೆ 10ವರೆಗೆ ಎಕ್ಸಾಮ್ ಸ್ಟಾರ್ಟ್ ಆಗಬೇಕಾಗಿತ್ತ. ಟೈಮ್ 11 ಆದ್ರೂ ನಮಗೆ ಕ್ವಶನ್ ಪೇಪರ್ ಬಂದಿಲ್ಲ. OMR ಶೀಟ್ ಬಂದಿಲ್ಲ. ಯಾಕ ಮಕ್ಕೊಂಡಿದ್ರೆ ಇವ್ರ ಕ್ವಶನ್ ಇವ್ರು KA ಏನ್ ಪೊಲೀಸರು ಎಕ್ಸಾಮ್ ಕಾಲೇಜ್ದವ್ರು ಮಕ್ಕೊಂಡಿದ್ರ OMR ಶೀಟ್ ಚೇಂಜ್ ಆಗಿ ಕ್ವಶನ್ ಪೇಪರ್ ಟೋಟಲಿ ಲೀಕೇಜ್ ಐತಿ. ಯಾರ ಕೈ ಕ್ವಶನ್ ಪೇಪರ್ ಕೊಟ್ಟಾರ ಓಪನ್ ಮಾಡಬೇಡ ಅಂತ ಹೇಳ್ರಿ. ಕ್ವಶನ್ ಪೇಪರ್ OMR ಶೀಟ್ ನಂಬರ್ ಮ್ಯಾಚ್ ಇಲ್ಲ ಸರ್. ಎಷ್ಟು ಜನ ಅದರಿ ತಗೋರಿ ಸರ್, ಎಲ್ಲರೂ ಐತಿ ನೋಡ್ರಿ. ಹಿಂಗೆ ಎಷ್ಟೋ ದೂರದಿಂದ ಬಂದಿರ್ತೀವಿ ನಾವು. ನಾಷ್ಟ ಮಾಡಿ ಒಂದು ಕಬರಿ ಎಲ್ಲ ನಮ್ಮ 8 ಗಂಟೆಗೆ ಬರ್ತಾರೆ. ಈ ಕಡೆ ಸರ್ ಟೈಮ್ ಹೋಗೋ ಕಾರ್ ಬಲ್ಲಿ ಹೋಗು. ಗುಂಡಗಿರಿ ಮಾಡ್ತೀರಿ ಸರ್ ನೀವು. ಪೊಲೀಸ್ ಇಲಾಖೆ ಎಕ್ಸಾಮ್ ಸರಿಯಾಗಿ ನಡೆಸಿ ಬರೋದು ನಿಮಗೆ, ಅದು ಸರಿಯಾಗಿ ನಡೆಸ್ರಿ. ಮೊದಲು ಎಕ್ಸಾಮ್ ಸರಿಯಾಗಿ ನಡೆಸ್ರಿ ನೀವು, ಅದು ಆಮೇಲೆ ಹೇಳ್ರಿ. ಅದು ಹೇಳಲ್ಲ. ಎಕ್ಸಾಮ್ ಸರಿಯಾಗಿ ನಡೆಸ ಕಲೀರಿ. ಪೊಲೀಸ್ ಇಲಾಖೆ ಎಕ್ಸಾಮ್ ಸರಿಯಾಗಿ ನಡೆಸೋದಾಗಲ್ಲ ನಿಮ್ಗೆ. ಹೊಡ್ರಿ ಹೊಡ್ಸೋತೀವಿ ಆಯ್ತಾ. ಒಂದೇ ಬ್ಲಾಕಿಗೆ ಅಲ್ಲಿದೆ, ಎಲ್ಲ ಬ್ಲಾಕಿಗೆ. ಇದು ನೋಡಿ ಸೀಟು, ಇದು ಕ್ರಮ ಸಂಖ್ಯೆ ಕ್ವಶನ್ ಪೇಪರ್ದು. ಇದಕ್ಕೂ ಮ್ಯಾಚ್ ಇದೆಯಾ ನನಗೆ ಬಂದಿದ್ದಂತ ಇದು ಈ ಕ್ವಶನ್ ಪೇಪರು ಮತ್ತು OMR ಸೀಟು. ನಾ ಏನಂತ ಬರೀಲಿ ಇದಕ್ಕೆ ಆನ್ಸರ್? ಹಾಗಾಗಿ ಇಲ್ಲಿ ಸೂಪರ್ವೈಸರ್ ಎಂತರಿದ್ದಾರೆ ಅಂದ್ರೆ ನಾಲೆಜೇ ಇಲ್ಲ. ಅಂಗನವಾಡಿ ಕೂಡ ಹೋಗಂತ ಟೀಚರ್ಸ್ಗಳು ಸೂಪರ್ವೈಸರ್ಗಳು ಅಂತವ್ರು ಸೂಪರ್ವೈಸರ್ ಮಾಡಕತ್ತಿದ್ದಾರೆ. ಸ್ವಲ್ಪ ನಾಲೆಜ್ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ, ರೂಲ್ಸ್ ರೆಗ್ಯುಲೇಷನ್ ಅವರಿಗೆ ಗೊತ್ತಿಲ್ಲ. ನಮ್ಗೆ ಹೇಳ್ತಾ ಇದ್ದಾರೆ ಕುಂದ್ರಿ ಇನ್ನೂ ಬರುತ್ತೆ 11:30 ತನ ನಾವು ಕೂತಿದ್ದೇವೆ ಒಳಗಡೆ ಕೂತ್ರು. ಶ್ರೀ ಶಾರದಾಂಬ ಕಾಲೇಜ್ PU ಕಾಲೇಜ್ ಇಲ್ಲಿ ತಿಕೋಟದಲ್ಲಿ ಸೆಂಟರ್ ಬಿದ್ದಿತ್ತು PC ಎಕ್ಸಾಮ್ದು. ನಾವೆಲ್ಲರೂ ಆಲ್ರೆಡಿ ಎಲ್ಲ ಸ್ಟೂಡೆಂಟ್ಗಳು ಒಂದು ಬದ್ಧತೆ ಆ ಕೊಟ್ಟಿರುವಂಥ ನೋಟಿಫಿಕೇಶನ್ ಮೇಲೆ ನಿಯಮಗಳನ್ನು ಪಾಲಿಸಿ ನಾವು ಕಠೋರವಾಗಿ ಈ ಎಕ್ಸಾಮ್ ಬರಿಬೇಕಂತೇಳಿ ಭಾಳ ದಿನಕ್ಕೆ ಬಿಟ್ಟಿದ್ದಿಲ್ಲ. ಇದೊಂದು ಚೆನ್ನಾಗಿ ಬರಿಬೇಕು ಓದಿ ಅಂತೇಳಿ ಬಂದಿದ್ದೆವು. ಹೋಗಿ ಕ್ಲಾಸ್ ರೂಮ್ದಾಗ ಕೂತಾಗ OMR ಶೀಟ್ ಮತ್ತು ಕ್ವಶನ್ ಪೇಪರ್ ಒಂದಕ್ಕೊಂದು ಹೋಲಿಕೆ ಇಲ್ಲ ಮತ್ತು ಸರಿಯಾದ ಟೈಮ್ ಇಲ್ಲ. ನಾವು ಈ ಸರ್ಕಾರಕ್ಕೆ ಕೇಳೋದಿಷ್ಟೇ, ನಾವು ಅಪ್ಲಿಕೇಶನ್ ಹಾಕುವಾಗ ಈ ಸರ್ಕಾರಕ್ಕೆ ನಾವು 750 ರೂಪಾಯಿ ಏನು ಸುಮ್ಮನೆ ಕೊಟ್ಟಿಲ್ಲ. ಒಂದು ವ್ಯವಸ್ಥೆ, ಒಂದು ಬದ್ಧತೆ, ಒಂದು ಕೊಠಡಿಯಲ್ಲಿ ಒಂದು ಟೈಮಿಂಗ್ ಅನ್ನೋದು. ಆ ಟೈಮಿಂಗ್ 10 ಬಾರಿ ಚೇಂಜ್ ಆಗಿದೆ.
ತರುವುದು ಹಾಕುವುದು ಬಂದಾಗಿದೆ. ಅಂದ್ರೆ ಇವ್ರು ಮಾಡಿದಂತ ಈ ಸಂಸ್ಥೆಯಲ್ಲಿ ಮತ್ತು ಈ ಸರ್ಕಾರದ ಯಾರ್ಯಾರ ಅಧಿಕಾರಿಗಳು ಈ ಭ್ರಷ್ಟದೊಳಗೆ ಅಡಿಯಾಗಿದ್ದಾರೆ, ಅದನ್ನ ಮುಚ್ಚಾಕಕ್ಕೆ ಇದು ಈ ತರ ಮಾಡಿದ್ದಾರೆ. ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ಇಷ್ಟೇ ಈ ಗೃಹ ಸಚಿವರಿಗೆ ಹೇಳಕ್ಕೆ ಇಷ್ಟಪಡುವುದು, ನಮಗೆ ಅನ್ಯಾಯ ಆಗಿರುವುದು ನ್ಯಾಯ ಸಿಕ್ಕ್ರೆ, ಈ ನ್ಯಾಯ ಸಿಕ್ಕ್ರೆ ನಾವು ಉಳಿತೀವಿ, ಇಲ್ಲಪ್ಪ ಅಂದ್ರೆ ನಾವಂತೂ ಆತ್ಮಹತ್ಯೆಗೆ ಸಿದ್ಧವಾಗಿದ್ದೀವಿ. ಕ್ವಶನ್ ಪೇಪರ್ ಇನ್ನೊಂದೇನಪ್ಪ ಅಂದ್ರೆ ಕರೆಕ್ಟ್ ಆಗಿ ನಮಗೆ ನಡಿಬೇಕಾಗಿತ್ತು 10 ಕ್ವಶನ್ ಪೇಪರ್ ಮತ್ತು ನಮಗೆ ಆನ್ಸರ್ ಶೀಟ್ ಕೊಡಬೇಕಾಗಿತ್ತು. ಅದು 10 ಇಲ್ಲ, ಅದು ಕರೆಕ್ಟ್ ಆಗಿ ನಮಗೆ ಕೊಟ್ಟಿದ್ದು 11 ಮುಂಚೆ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.